ನಮಸ್ತೆ ಎಲ್ಲ ಕರ್ನಾಟಕದ ಜನತೆಗೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಇನ್ನೊಂದು ಅಪ್ಡೇಟ್ ಮಾಡಿದ್ವಿ ನಮ್ಮ ಒಂದು ಗ್ಯಾಜೆಟ್ಗಳಲ್ಲಿ. ಮೊಬೈಲ್ ಅಂದ್ರೆ ವಿಡಿಯೋ ಮಾಡೋಕ್ಕೆ ಏನೇನು ಬೇಕೋ ಆ ಒಂದು ಆಕ್ಸೆಸರೀಸ್ ಒಳಗಡೆ ನಾವು ಮತ್ತೆ ಈಗ ಅಪ್ಡೇಟ್ ಮಾಡೋದು ಏನಪ್ಪಾ ಅಂದ್ರೆ ಬಿಫೋರ್ ಮೈಕ್ ಇತ್ತು ಡಿಜಿಟೆಕ್ ನಾರ್ಮಲ್ ಆಗಿ, ಈಗ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದೀವಿ. ಇದು ಬಂದ್ಬಿಟ್ಟು ಡಿಜಿಟೆಕ್ 2-in-1 ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್. ಇದು ಬಂದ್ಬಿಟ್ಟು ನೀವು ಕ್ಯಾಮ್ರಾಕ್ಕೆ ಮತ್ತೆ ಮೊಬೈಲಿಗೆ ಐಫೋನ್ ಮೂರಕ್ಕೂ ಕನೆಕ್ಟ್ ಮಾಡ್ಕೊಳ್ಬೋದು. ಹಾಗಾಗಿ ನಾವು ಇದನ್ನ ತೊಗೊಂಡಿವಿ, ಕ್ಯಾಮ್ರಾಕ್ಕೆ ಯೂಸ್ ಆಗುತ್ತೆ ಅಂತೇಳಿ ನಾವೀಗ ನಮ್ಮ ಒಂದು ಅಪ್ಡೇಟ್ನ ಮಾಡ್ಕೊತೀವಿ. ನಮ್ಮಲ್ಲಿ ಮೆಲ್ಲಕ್ಕೆ ಒಂದೊಂದೇ ಅಪ್ಡೇಟ್ ಮಾಡ್ತಾ ಇದ್ವಿ. ಫಸ್ಟ್ ಆಗಿ ಇದನ್ನೀಗ ಅಪ್ಡೇಟ್ ಮಾಡಿದ್ವಿ ಮೈಕು. ಸ್ವಲ್ಪ ಕ್ವಾಲಿಟಿ ಬೇಕನ್ನಿಸ್ತು. ಇದಕ್ಕಿಂತ ಹೋಗ್ತಾ ಹೋಗ್ತಾ ಕಂಟೆಂಟ್ಗಳಲ್ಲಿ ಸ್ವಲ್ಪ ಹೆವಿ ಬೇಕಾಗುತ್ತೆ, ಹಾಗಾಗಿ ನಾವು ಇದನ್ನ ಚೂಸ್ ಮಾಡಿದ್ವಿ. ತುಂಬ ರಿವ್ಯೂ ಎಲ್ಲ ಚೆನ್ನಾಗಿದೆ. ಇದು ಕಾಸ್ಟ್ ಬಂದ್ಬಿಟ್ಟು ಆನ್ಲೈನಲ್ಲಿ 4300 400 ಹಾಗೆ 200 ಸಮಥಿಂಗಲ್ಲೂ ಸಿಗ್ತಾ ಇದೆ. ಆಫ್ಲೈನ್ ಮಾರ್ಕೆಟಲ್ಲಿ ತುಂಬ ಕಷ್ಟ, ಕೆಲವೊಂದು ಅಂಗಡಿಗಳಲ್ಲಿ ಸಿಗುತ್ತೆ ಬಿಲೋ ಅಂದರೆ 4000 ಒಳಗಡೆ. ನಾವು ತೊಗೊಂಡಿದ್ದು ಅಷ್ಟೇ 4000 ಒಳಗಡೆ ತೊಗೊಂಡಿದ್ದು. ಬನ್ನಿ ಇದರದೊಂದು ರಿವ್ಯೂನ ನೋಡೋಣ. ಬನ್ನಿ ಅನ್ಬಾಕ್ಸ್ ಮಾಡೋಣ, ಆರ್ಡರ್ ಮಾಡೋಣ ಇವತ್ತಿನ. ಚಾಕುನೇ ಬೇಕು ಗುರು ಇದನ್ನ ಕೊಯ್ಯೋಕ್ಕೆ. ಪ್ಯಾಕಿಂಗ್ ಮಾತ್ರ ಸಖತ್ತಾಗಿದೆ. ಓಕೆ, ಒಳಗಡೆ ಡಿಜಿಟೆಕ್ದು ಒಂದು ಸ್ಟಿಕ್ಕರಿಂಗ್ ಕೊಟ್ಟಿದ್ದಾರೆ. ಪ್ಯಾಕಿಂಗ್ ಮಾತ್ರ ಚೆನ್ನಾಗಿದೆ ಗುರು. ಇದು ಬಂದ್ಬಿಟ್ಟು ಕೇಸ್ ಅನಿಸುತ್ತೆ. ಇದಾದ ನಂತರ ಯೂಸರ್ ಮ್ಯಾನ್ಯುವಲ್ ಇದೆ. ಹಾಗೆ ಇದರೊಳಗಡೆ ಓಕೆ C2 ಲೈಟಿಂಗ್ ಕೇಬಲ್ ಕನೆಕ್ಟರ್ ಇದೆ, ನೋಡ್ತಾ ಇರ್ಬೋದು. ಇದಾದ ನಂತರ ಇದರೊಳಗಡೆ ಎಲ್ಲ ಇದೇನು ಡೆಡ್ ಕ್ಯಾಟ್, ಸುಡ್ಗಾಡ್ ಕ್ಯಾಟ್ ಏನಂತಾರಲ್ವ, ಸೊ ಅದನ್ನು ಅವರು ಕೊಟ್ಟಿದ್ದಾರೆ. ಡೆಡ್ ಕ್ಯಾಟ್, ಓಕೆ ಡೆಡ್ ಕ್ಯಾಟ್ ಇದು. ಸೊ ಮೈಕ್ಗಳಿಗೆ ಹಾಕ್ಲಿಕ್ಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಮೇನ್ ಬೇಕಾದಂಥ ಐಟಮ್ ಇದು. ಇದು ಬಂದ್ಬಿಟ್ಟು TRS ಕೇಬಲ್ಲು. ಇದು ಕ್ಯಾಮ್ರಾಗೆ ಹೆಲ್ಪ್ ಆಗುತ್ತೆ. ಕ್ಯಾಮ್ರಾಗೆ ಮೈಕ್ ಕನೆಕ್ಟ್ ಮಾಡ್ಬೇಕಂದ್ರೆ ಇದು ತುಂಬ ಅವಶ್ಯಕತೆ ಬೀಳುತ್ತೆ. ಆಮೇಲೆ ಒಂದು C2C ಅಂದರೆ ಇದೇನು ಅಡಾಪ್ಟರಿಂದ ನಮ್ಮ ಮೊಬೈಲಿಗೆ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇವು ಮ್ಯಾಗ್ನೆಟಿಕ್ ಮೌಂಟ್ ಇದೆ. ಇದನ್ನ ನಾವು ಶರ್ಟ್ ಒಳಗಡೆ ಇಟ್ಬಿಟ್ಟು ಮೇಲ್ಗಡೆಯಿಂದ ನಾವು ಆ ಒಂದು ಕ್ಯಾಮ್ರಾಗಳನ್ನ ಯೂಸ್ ಮಾಡಬಹುದು. ಓಕೆ, ಡೆಡ್ ಕ್ಯಾಟ್, ಅದೇನು ಡೆಡ್ ಕ್ಯಾಟ್ ಅಂತಾರ ಗೊತ್ತಿಲ್ಲ ಇದನ್ನ. ನೆಕ್ಸ್ಟ್ ಬಂದ್ಬಿಟ್ಟು ಸೊ ಚಾರ್ಜರ್ ಕೇಬಲ್ ಇದೆ. ಸೊ ಒಳ್ಳೆ ಕ್ವಾಲಿಟಿ ಇದೆ. ನೋಡ್ತಾ ಇರ್ಬೋದು. ಇದರಲ್ಲಿ ಆಕ್ಸೆಸರೀಸ್ ಬಂದ್ಬಿಟ್ಟು ಜಸ್ಟಾಗಿ ಇಷ್ಟು ಕೊಟ್ಟಿದ್ದಾರೆ. ಡೆಡ್ ಕಟ್ ಕೊಟ್ಟಿದ್ದಾರೆ. C2 ಲೈಟಿಂಗ್ ಇದೆ, ಹಾಗೆ C2C ಇದೆ, ಒಂದು TRS ಕೇಬಲ್ ಇದೆ. ಸೊ ಮ್ಯಾಗ್ನೆಟಿಕ್ ಮೌಂಟ್ ಇದೆ. ಬನ್ನಿ ಮೇನ್ ಕ್ಯಾಮ್ರಾದು ಚೆಕ್ ಮಾಡೋಣ. ನೋಡ್ತಾ ಇರ್ಬೋದು, ಕೇಸ್ ತುಂಬ ಕ್ವಾಲಿಟಿ ಇದೆ ಗುರು. ನೋಡ್ತಾ ಇರ್ಬೋದು, ರಿಸೀವರ್ ಹಾಗೆ 2 ಮೈಕ್ಗಳನ್ನ ಕೊಟ್ಟಿದ್ದಾರೆ. ಕ್ವಾಲಿಟಿ ಇದೆ ಗುರು. ಲೋಕಲ್ಗಿಂತ ಸ್ವಲ್ಪ ಬ್ರ್ಯಾಂಡ್ ಚೆನ್ನಾಗಿದೆ. ಬ್ರ್ಯಾಂಡ್ ಅಂತಲ್ಲ, ಕಾಸ್ಟ್ಲಿ. ನಾವು ಕೂಡ ಅಮೌಂಟಿನ ಮೇಲೆ ಕ್ವಾಲಿಟಿ ಡಿಪೆಂಡ್ ಇರುತ್ತೆ. ಬನ್ನಿ ಈ ಸಲ ಆನ್ ಮಾಡಿ ನೋಡೋಣ. ಸೊ ಇದು ಬಂದ್ಬಿಟ್ಟು ಆನ್ ಮಾಡೋಕ್ಕೆ ಈ ಬಟನ್ನ ಮೊದಲು ಇದನ್ನ ರಿಮೂವ್ ಮಾಡಬೇಕು. ಸ್ಟಿಕ್ಕರಿಂಗ ಬಾರೋ ಬಂದ. ಓಕೆ, ನಮ್ಮದು ಐಫೋನು. ಸೊ ಐಫೋನಿಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಐಫೋನ್ ಕೇಬಲ್ ಹಾಕ್ಕೊಂಡ್ವಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇವೆಲ್ಲ ತಗೋಬೇಕು, ಇಲ್ಲಾಂದರೆ ಚಾರ್ಜ್ ಆಗಲ್ಲ. ಈ ಕವರ್ಗಳು ತೆಗಿಲ್ಲ ಅಂತಂದರೆ ಕನೆಕ್ಟ್ ಮಾಡಿಬಿಟ್ಟು ನೋಡೋಣ. ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ತುಂಬ ಆಪ್ಷನ್ಗಳಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಮೈಕ್ ಗೇನು 1 2 ಯಾವ್ದು ಕನೆಕ್ಟ್ ಇದೆ ಏನಿಲ್ಲ ಅಂತ ತೋರಿಸುತ್ತೆ. ಇದು ಬ್ಯಾಟ್ರಿ ಇಂಡಿಕೇಟ್ ಮಾಡುತ್ತೆ. ನಾವು ಈ ಥರ ಒಂದ್ಸಲ ಪ್ರೆಸ್ ಮಾಡಿದರೆ ಇದರಲ್ಲಿ ಏನು ನಾಯ್ಸ್ ಕ್ಯಾನ್ಸಲೇಷನ್ ಇವೆಲ್ಲ ಆ್ಯಕ್ಟಿವ್ ಆಗುತ್ತೆ. ಅದನ್ನ ಮುಂದೆ ನೋಡ್ತಾ ಹೋಗೋಣ. ಈಗ ಬನ್ನಿ ಕನೆಕ್ಟ್ ಮಾಡಿ ವಾಯ್ಸ್ ಕ್ಲಾರಿಟಿ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ. ಇವಾಗ ಏನು ಕೇಳಿಸ್ಕೊಂತಿದ್ದೀರಲ್ವಾ, ಇದು ವಿತೌಟ್ ಮೈಕ್ ವಾಯ್ಸ್, ಅಂದರೆ ಯಾವುದೇ ಒಂದು ಮೈಕ್ ಹಾಕಿಲ್ಲ. ನಾನು ಲೋಕಲ್ ಮೈಕ್ ಕೂಡ ಹಾಕಿಲ್ಲ, ಏನು ಹಾಕಿಲ್ಲ. ಬನ್ನಿ ಈಗ ಮೈಕ್ ಹಾಕ್ಬಿಟ್ಟು ಚೆಕ್ ಮಾಡೋಣ. ಈಗ ಕನೆಕ್ಟ್ ಆಯಿತು.
ನೋಡ್ತಾ ಇರ್ಬೋದು. ಈಗ ಬಂದ್ಬಿಟ್ಟು ನಾಯ್ಸ್ ಕ್ಯಾನ್ಸಲೇಷನ್ ಎನೇಬಲ್ ಆಗಿದೆ, ಅಂದರೆ ಆನ್ ಆಗಿದೆ. ಅಂದರೆ ಈಗೇನು ಡಿಸ್ಟರ್ಬೆನ್ಸ್ ಸೈಡಿಂದ ಕೇಳಿಸಲ್ಲ. ಈಗ ಒಂದ್ಸಲ ಆಫ್ ಮಾಡ್ತೀನಿ. ಸೊ ಒಂದ್ಸಲ ಬಟನ್ ಒತ್ತಿದ್ರೆ ಈಗ ಆಫ್ ಆಯಿತು. ಈಗ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಹೊರಗಡೆದು ನಾಯ್ಸ್ ಕೇಳ್ತಾ ಇದೆ, ಎಲ್ಲ ಸೌಂಡ್ ಎಲ್ಲ ಬೈಕ್ ಹೋಗ್ತಾ ಇರೋದು. ಸೊ ಈ ರೀತಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ನೋಡ್ತಾ ಇರ್ಬೋದು ಈಗ ಆಫ್ ಇದೆ, ನಾರ್ಮಲ್ ಮೈಕ್ ಕನೆಕ್ಟ್ ಇದೆ ಅಷ್ಟೇ. ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ತಾ ಇದ್ದೀನಿ. ಸೊ ಒನ್ ಟ್ಯಾಪಿಗೆ ಆನ್ ಆಯಿತು. ಈಗ ಎಲ್ಲ ಸ್ಟಾಪ್ ಆಗಿರ್ಬೋದು. ಓಕೆ, ಕೇಳಿಸಿರ್ಬೋದು ಅನ್ಸುತ್ತೆ. ಇದಾದ ನಂತರ ಇದರದ್ದು ಇನ್ನೊಂದಿದೆ, ರಿವೋಕ್ ಅಂತ ಹೇಳ್ಬಿಟ್ಟು. ಇದು ಜಾತ್ರೆ ಜಾತ್ರೆ ಥರ ಸೌಂಡ್, ಈಗ ನಾಟಕಗಳಲ್ಲೆಲ್ಲ ಹೊಡಿತಿರ್ತಲ್ವ ಏಕೋ, ಆ ರೀತಿ ಅದನ್ನು ಟೆಸ್ಟ್ ಮಾಡೋಣ. ಸೊ ಅದಕ್ಕೆ ಡಬಲ್ ಟ್ಯಾಪ್ ಮಾಡಿದ್ರೆ ಅದು ಆಕ್ಟಿವ್ ಆಗಿದೆ. ಈಗ ನಿಮಗೆ ಕೇಳಿಸ್ತಿರ್ಬೋದು, ನಾನು ಮಾತಾಡ್ತಿರೋದು ಎಕೋ ಎಕೋ ರೀತಿಯಲ್ಲಿ ಕೇಳಿಸ್ತಿದೆ. ಸೊ ಇದೊಂದು ರಿವೋಕ್ ಆಪ್ಷನ್ ಇದೆ, ಇದು ನಮಗೆ ಬೇಕಾಗಿಲ್ಲ. ಡಬಲ್ ಟ್ಯಾಪ್ ಮಾಡಿದ್ರೆ ಆಫ್ ಆಗುತ್ತೆ. ಇಷ್ಟೇ ಆಪ್ಷನ್ ಇರೋದು ಇದರಲ್ಲಿ. ಒಂದು ನಾರ್ಮಲ್ ಇದೆ, ನಾಯ್ಸ್ ಕ್ಯಾನ್ಸಲೇಷನ್ ಇದೆ, ಹಾಗೆ ಒಂದು ರಿವೋಕ್ ಆಪ್ಷನ್ ಇದೆ. ನಾನು ಇನ್ಸ್ಟಾಗ್ರಾಮ್ದಲ್ಲಿ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ನಾವು ಇಷ್ಟು ದಿನ ಯೂಸ್ ಮಾಡಿರೋದ್ರಲ್ಲಿ ಇದು ಸಖತ್ತಾಗಿದೆ. ಸುಮಾರು ಇಲ್ಲಿ ಒಂದು 5 ಕಂಪ್ನಿ ಮೈಕ್ಗಳನ್ನ ಯೂಸ್ ಮಾಡಿದ್ವಿ. ಅದರಲ್ಲಿ ಕೆಲವೊಂದು 2,500 3,000 ರೇಂಜಿಂದಿತ್ತು. ಇನ್ನು ಉಳಿದಿದ್ದೆಲ್ಲ 1,000 1,200 ಈ ರೇಂಜೆಲ್ಲ ಇದ್ದಿದ್ದು. ಬಟ್ ಈಗ ನಾವು ಡೆಡ್ ಇನ್ವೆಸ್ಟ್ ಇದೊಂದು ಮಾಡಿದ್ದೀವಿ. ಡೆಡ್ ಇನ್ವೆಸ್ಟ್ ಎಲ್ಲ ಸ್ವಲ್ಪ ಜಾಸ್ತಿ ನಮ್ಮ ರೇಂಜಿಗೆ ಇದು ಜಾಸ್ತಿನ. ಆಫ್ಲೈನ್ ಮಾರ್ಕೆಟಲ್ಲಿ ಒಂದು 3,500 800 ಸಿಗುತ್ತೆ. ಸೊ ತುಂಬ ಕಷ್ಟ ಆಫ್ಲೈನಲ್ಲಿ ಸಿಗೋದು. ನೀವು ಆನ್ಲೈನಲ್ಲಿ ಬೇಕಂತಂದರೆ ನಾನು ಟ್ಯಾಗ್ ಪ್ರಾಡಕ್ಟಲ್ಲಿ ಹಾಕಿರ್ತೀನಿ, ತೊಗೊಳ್ಬೋದು. 4,200 ಸಮಥಿಂಗಲ್ಲಿ ನಡೀತಾ ಇದೆ. ಓಕೆ, ನನ್ನ ಕೆಲಸಕ್ಕೆ ನಾನು ನೋಡ್ದಂಗೆ ಇದು ಮಾತ್ರ ಮಸ್ತ್ ಇದೆ. ನಮಸ್ತೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.